2026ರ ಮೊದಲ ಚಂದ್ರಗ್ರಹಣ ನಿಮ್ಮ ರಾಶಿಗೆ ಅದೃಷ್ಟ ತರುತ್ತಾ? ಮಾರ್ಚ್ 3ರ ಬ್ಲಡ್ ಮೂನ್ ಯಾರ ಜೀವನ ಸಂಪೂರ್ಣ ಬದಲಾಗಲಿದೆ ಗೊತ್ತಾ? ಈ 5 ರಾಶಿಗಳಿಗೆ ಗ್ರಹಣದ ನಂತರ ಭಾರೀ ಲಾಭ. ನೀವು ಇದ್ದೀರಾ ಈ ಲಿಸ್ಟ್ನಲ್ಲಿ. ಹೋಳಿ ದಿನದ ಚಂದ್ರಗ್ರಹಣ ಶುಭವೇ ಅಥವಾ ಅಶುಭವೇ? ಸತ್ಯ ಬಹಿರಂಗ. ಗ್ರಹಣದ ದಿನ ಈ ತಪ್ಪು ಮಾಡಿದರೆ ನಷ್ಟ ಖಚಿತ. ಈಗಲೇ ಈ ವಿಡಿಯೋನ ಪೂರ್ತಿ ನೋಡಿ. ಗರ್ಭಿಣಿಯರು ಗಮನಿಸಿ, ಚಂದ್ರಗ್ರಹಣ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳು. ಕಂಕಣ ಭಾಗ್ಯ ಬರುವ ರಾಶಿಗಳು ಯಾರು? ಚಂದ್ರಗ್ರಹಣದ ಒಂದು ವಿಶೇಷ ಭವಿಷ್ಯ. ಚಂದ್ರಗ್ರಹಣದ ನಂತರ ಈ ಒಂದು ಕೆಲಸ ಮಾಡಿದ್ರೆ ಅದೃಷ್ಟ ನಿಮ್ಮದೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. 2026ರ ಮೊದಲ ಚಂದ್ರಗ್ರಹಣ ರಹಸ್ಯ. 2026ರಲ್ಲಿ ನಡೆಯಲಿರುವ ಒಂದು ಅಪರೂಪದ ಆಕಾಶ ಘಟನೆ. ಹೌದು, ಈ ವರ್ಷದ ಮೊದಲ ಚಂದ್ರಗ್ರಹಣವು ಮಾರ್ಚ್ ತಿಂಗಳಲ್ಲಿ ಸಂಭವಿಸಲಿದೆ. ಆದರೆ ಇದು ಸಾಮಾನ್ಯ ಗ್ರಹಣ ಅಲ್ಲ. ಜ್ಯೋತಿಷ್ಯ ದೃಷ್ಟಿಯಿಂದ ಬಹಳ ಶಕ್ತಿಶಾಲಿ ಮತ್ತು ಪರಿಣಾಮಕಾರಿಯಾಗಿದೆ ಅಂತ ಹೇಳಿ ಹಲವಾರು ಜ್ಯೋತಿಷ್ಯರ ವಾದವಾಗಿದೆ. ಅತ್ಯಂತ ಕುತೂಹಲಕಾರಿ ವಿಷಯ ಏನೆಂದರೆ ಈ ಗ್ರಹಣವು ಭಾರತದಲ್ಲೇ ಗೋಚರಿಸಲಿದೆ ಮತ್ತು ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಸ್ಪಷ್ಟವಾಗಿ ಕಾಣಿಸಿಕೊಳ್ಳಲಿದೆ. ಅಂದರೆ ಇದರ ಪ್ರಭಾವವನ್ನು ನಾವು ನೇರವಾಗಿ ಅನುಭವಿಸಬಹುದು ಎನ್ನಲಾಗುತ್ತಿದೆ. ಹೀಗಾಗಿ ಈ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಬಹುದು. ಈ ಚಂದ್ರಗ್ರಹಣ ಯಾವ ದಿನ, ಕರ್ನಾಟಕದಲ್ಲಿ ಯಾವ ಸಮಯಕ್ಕೆ ಗೋಚರವಾಗುತ್ತೆ, ಯಾವ ರಾಶಿಗಳಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ, ಗರ್ಭಿಣಿಯರು ಪಾಲಿಸಬೇಕಾದ ನಿಯಮಗಳು ಯಾವುವು? ಈ ಎಲ್ಲ ರಹಸ್ಯಗಳನ್ನು ತಿಳಿಯಲಿಕ್ಕೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ನೀವು ಗ್ರಹಣ ಮತ್ತು ದೇವರ ಶಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದರೆ ಈಗಲೇ ಒಂದು ಲೈಕನ್ನು ಮಾಡಿ. ಯಾವ ದಿನ ನಡೆಯಲಿದೆ ಈ ಗ್ರಹಣ? 2026ರ ಮೊದಲ ಚಂದ್ರಗ್ರಹಣವು ಮಾರ್ಚ್ 3ರಂದು ಮಂಗಳವಾರ ಸಂಭವಿಸಲಿದೆ. ವಿಶೇಷ ಸಂಗತಿ ಏನೆಂದರೆ ಇದೇ ದಿನ ಹೋಳಿ ಹಬ್ಬವೂ ಕೂಡ ಇದೆ. ಹಬ್ಬದ ಸಂಭ್ರಮದ ನಡುವೆ ಈ ಗ್ರಹಣಕ್ಕೆ ಧಾರ್ಮಿಕ ಮತ್ತು ಖಗೋಳ ಎರಡೂ ದೃಷ್ಟಿಯಿಂದ ಮಹತ್ವ ಇದೆ. ಭಾರತೀಯ ಕಾಲಮಾನ ಪ್ರಕಾರ ಚಂದ್ರನು ಉದಯಿಸುವ ವೇಳೆಗೆ ಗ್ರಹಣವು ಈಗಾಗಲೇ ಮುಂದಿನ ಹಂತಕ್ಕೆ ಪ್ರವೇಶ ಮಾಡಿರುತ್ತದೆ. ಅದರ ಪರಿಣಾಮವಾಗಿ ಭಾರತದಲ್ಲಿ ನಾವು ಮುಖ್ಯವಾಗಿ ಗ್ರಹಣದ ಅಂತ್ಯದ ಭಾಗವನ್ನೇ ನೋಡಲು ಮಾತ್ರ ಸಾಧ್ಯ. ಕರ್ನಾಟಕದಲ್ಲಿ ಅಂದಾಜು ಸಮಯ ಚಂದ್ರೋದಯ ಸಂಜೆ ಸುಮಾರು 6:26, ಗರಿಷ್ಠ ಹಂತ ಸಂಜೆ 6:33ರಿಂದ 6:40ರವರೆಗೆ, ಪಾರ್ಶ್ವಗ್ರಹಣ ಮುಕ್ತಾಯ ಸಂಜೆ 6 ಗಂಟೆಯಿಂದ 47 ಉಪಶ್ಚಾಯ ಮುಕ್ತಾಯ ರಾತ್ರಿ 7:53. ಸ್ಥಳಾನುಸಾರ ಕೆಲವು ನಿಮಿಷಗಳ ವ್ಯತ್ಯಾಸ ಇರಬಹುದು. ಯಾಕೆ ಇದನ್ನು ಬ್ಲಡ್ ಮೂನ್ ಎಂದು ಕರೆಯುತ್ತಾರೆ? ಗ್ರಹಣ ಸಮಯದಲ್ಲಿ ಚಂದ್ರನು ಕೆಂಪು ಅಥವಾ ತಾಮ್ರ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇದು ಭೂಮಿಯ ನೆರಳು ಮತ್ತು ವಾತಾವರಣದ ಮೂಲಕ ಹಾದು ಹೋಗುವ ಸೂರ್ಯ ಕಿರಣಗಳ ಪರಿಣಾಮವಾಗಿರುತ್ತೆ. ಈ ದೃಶ್ಯವನ್ನು ನೋಡಿದವರು ಹೇಳುವ ಮಾತು ಒಂದೇ, ಒಮ್ಮೆ ನೋಡಿದರೆ ಮರೆಯಲಾಗದ ಆಕಾಶದ ಅದ್ಭುತ ಅಂತ ಹೇಳಿ. ಸೂತಕ ಕಾಲ ಯಾವಾಗ ಆರಂಭ? ನೋಡಿ, ಧಾರ್ಮಿಕ ನಂಬಿಕೆ ಪ್ರಕಾರ ಚಂದ್ರಗ್ರಹಣಕ್ಕೆ 9 ಗಂಟೆಗಳ ಮೊದಲು ಸೂತಕ ಆರಂಭವಾಗುತ್ತದೆ. ಸೂತಕ ಆರಂಭ ಮಾರ್ಚ್ 3 ಬೆಳಿಗ್ಗೆ ಸುಮಾರು 9:39 ಪ್ರಾರಂಭವಾಗುತ್ತದೆ. ಸೂತಕ ಮುಕ್ತಾಯ ಸಂಜೆ ಸುಮಾರು 6:46. ಈ ಅವಧಿಯಲ್ಲಿ ಕೆಲವು ಧಾರ್ಮಿಕ ನಿಯಮಗಳನ್ನು ಪಾಲಿಸುವುದು ಉತ್ತಮ ಎಂದು ಪರಂಪರೆ ಹೇಳುತ್ತದೆ. ಗ್ರಹಣವನ್ನು ಹೇಗೆ ವೀಕ್ಷಣೆ ಮಾಡಬಹುದು? ಚಂದ್ರಗ್ರಹಣ ನೋಡಲು ವಿಶೇಷ ಕನ್ನಡಕ ಅಗತ್ಯವಿಲ್ಲ. ನೀವು ಸುರಕ್ಷಿತವಾಗಿ ಬರಿಗಣ್ಣಿನಿಂದಲೇ ವೀಕ್ಷಣೆ ಮಾಡಬಹುದು. ಆದರೆ ಗಮನದಲ್ಲಿ ಇರಬೇಕಾದ ವಿಷಯವೇನೆಂದರೆ ಪೂರ್ವ ದಿಕ್ಕು ಸ್ಪಷ್ಟವಾಗಿ ಕಾಣುವ ಸ್ಥಳ ಆಯ್ಕೆ ಮಾಡಿಕೊಳ್ಳಿ. ಕಟ್ಟಡಗಳ ಅಡ್ಡಿ ಇಲ್ಲದ ಜಾಗ ಉತ್ತಮ. ಚಂದ್ರೋದಯದ ತಕ್ಷಣ ನೋಡಲು ಸಿದ್ಧರಾಗಿರಿ. ಬೆಂಗಳೂರು, ದೆಹಲಿ, ಮುಂಬೈ ಸೇರಿದಂತೆ ಅನೇಕ ನಗರಗಳಲ್ಲಿ ಕೇವಲ 20ರಿಂದ 30 ನಿಮಿಷ ಮಾತ್ರ ಸ್ಪಷ್ಟವಾಗಿ ಕಾಣುವ ಸಾಧ್ಯತೆ ಇದೆ. ಈಗ ಮುಖ್ಯ ಪ್ರಶ್ನೆ, ಯಾವ ರಾಶಿಗಳಿಗೆ ಏನು ಫಲ? ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಮಿಶ್ರ ಫಲ. ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲಮಯ ವಾತಾವರಣ ಕಾಡಬಹುದು. ಕೆಲಸದ ಸ್ಥಳದಲ್ಲಿ ತಾಳ್ಮೆ ಅಗತ್ಯ. ಹಣಕಾಸಿನಲ್ಲಿ ಎಚ್ಚರಿಕೆ ವಹಿಸಿ. ಗ್ರಹಣದ ನಂತರ ದೇವರ ದರ್ಶನ ಮಾಡುವುದು ಶುಭ. ನಂತರ ಮಿಥುನ ರಾಶಿ.
ಆರ್ಥಿಕವಾಗಿ ಲಾಭದ ಸೂಚನೆ ಇದೆ. ಹಳೆಯ ಹೂಡಿಕೆಗಳಿಂದ ಹಣ ಬರುವ ಸಾಧ್ಯತೆ ಇದೆ. ಆದರೆ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡ. ಸಂಗಾತಿಯೊಂದಿಗೆ ಮಾತಿನಲ್ಲಿ ಜಾಗ್ರತೆ ಇರಲಿ. ನಂತರ ಸಿಂಹ ರಾಶಿ, ಸ್ವಲ್ಪ ಸವಾಲಿನ ಸಮಯ, ಅನಗತ್ಯ ಖರ್ಚು ಹೆಚ್ಚಾಗಬಹುದು. ದೂರ ಪ್ರಯಾಣ ಮುಂದೂಡಿ ದಾನ ಧರ್ಮ ಮಾಡಿದರೆ ಉತ್ತಮ ಫಲ. ನಂತರ ತುಲಾ ರಾಶಿ, ಇವರಿಗೆ ಸುವರ್ಣ ಅವಕಾಶವಿದೆ. ವೃತ್ತಿಯಲ್ಲಿ ಪ್ರಗತಿ ಇದೆ. ಹೊಸ ಉದ್ಯೋಗದ ಅವಕಾಶ ಸಿಗಬಹುದು. ಸಾಲದಿಂದ ಹೊರಬರುವ ದಾರಿ ಕಾಣಿಸಬಹುದು. ನಂತರ ಧನಸ್ಸು ರಾಶಿ ನೋಡಿ, ಧನಸ್ಸು ರಾಶಿಯವರಿಗೆ ಆಧ್ಯಾತ್ಮಿಕದಲ್ಲಿ ಬೆಳವಣಿಗೆ ಕಾಣಲಿದೆ. ಮನಸ್ಸಿಗೆ ಶಾಂತಿ ಸಿಗಲಿದೆ. ವಿಳಂಬವಾದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಮಕ್ಕಳ ಶಿಕ್ಷಣದ ಚಿಂತೆ ಕಡಿಮೆಯಾಗಲಿದೆ. ವಿಶೇಷ ಸೂಚನೆ, ವೃಷಭ ಮತ್ತು ಮೀನ ರಾಶಿಯವರಿಗೆ ಹಣದ ಲಾಭ ಇದ್ದರೂ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಗರ್ಭಿಣಿಯರು ಪಾಲಿಸಲೇಬೇಕಾದ ಮುನ್ನೆಚ್ಚರಿಕೆ. ಪಾರಂಪರಿಕ ನಂಬಿಕೆಗಳ ಪ್ರಕಾರ ಗ್ರಹಣ ಸಮಯದಲ್ಲಿ ಹೊರಗೆ ಹೋಗುವುದನ್ನು ತಪ್ಪಿಸಬೇಕಾಗುತ್ತದೆ. ತೀಕ್ಷ್ಣ ವಸ್ತುಗಳನ್ನು ಬಳಸಬೇಡಿ. ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಿ. ದೇವರ ನಾಮಸ್ಮರಣೆ ಮಾಡಿ. ಮುಖ್ಯವಾಗಿ ಲಲಿತಾ ಸಹಸ್ರನಾಮ ಅಥವಾ ವಿಷ್ಣು ಸಹಸ್ರನಾಮ ಪಠನೆ ಈ ಸಮಯದಲ್ಲಿ ಉತ್ತಮ. ಗ್ರಹಣದ ನಂತರ ಸ್ನಾನ ಮಾಡುವುದು ಶುಭ. ಇವು ಧಾರ್ಮಿಕ ನಂಬಿಕೆಗಳ ಆಧಾರಿತ ಸೂಚನೆಗಳಾಗಿವೆ. ಗ್ರಹಣದ ನಂತರ ಮಾಡಲೇಬೇಕಾದ ಕೆಲಸಗಳಿವು. ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಶಿವನ ಆರಾಧನೆಯನ್ನ ಮಾಡಬೇಕು. ಬಿಳಿ ವಸ್ತು ಅಥವಾ ವಸ್ತ್ರಗಳನ್ನು ದಾನ ಮಾಡಬೇಕು. ಬಡವರಿಗೆ ಆಹಾರವನ್ನ ನೀಡಬೇಕು. ಮಂತ್ರ ಜಪ ಮತ್ತು ಧ್ಯಾನವನ್ನ ಮಾಡಿದರೆ ಉತ್ತಮ ಮತ್ತು ಶುಭ ಫಲ. ಶಾಸ್ತ್ರ ಪ್ರಕಾರ ಇದರಿಂದ ಮನಃಶಾಂತಿ ಮತ್ತು ಪುಣ್ಯದ ಲಾಭ ದೊರೆಯುತ್ತೆ. ಕೊನೆಯ ಮಹತ್ವದ ಸೂಚನೆ, ಈ ವರ್ಷದ ಮೊದಲ ಚಂದ್ರಗ್ರಹಣ ಹೋಳಿ ಹಬ್ಬದ ದಿನ ಭಾರತದಲ್ಲೇ ಗೋಚರಿಸುವ ಅಪರೂಪದ ಕ್ಷಣ. ಕೆಲವರಿಗೆ ಇದು ಅದೃಷ್ಟದ ಬಾಗಿಲು ತೆರೆಯಬಹುದು. ಇನ್ನೂ ಕೆಲವರಿಗೆ ಎಚ್ಚರಿಕೆಯ ಗಂಟೆ ಕೂಡ ಆಗಬಹುದು. ಆದರೆ ಒಂದು ವಿಷಯ ಖಚಿತ, ಈ ಆಕಾಶ ಅದ್ಭುತವನ್ನ ತಪ್ಪದೇ ನೋಡಿ. ನೀವು ಈ ಮಾಹಿತಿಯನ್ನು ಉಪಯುಕ್ತವೆಂದು ಕಂಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಜ್ಯೋತಿಷ್ಯ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋದಕ್ಕೆ ಹೋಗಬೇಡಿ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.